ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷ್ಣನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಸ್ಥಾನ ಎಲ್ಲಿದೆ ಮತ್ತು ಹೇಗಿದೆ ಅಂತ ಸಹ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅದಲ್ಲದೆ ಹಾಲನ್ನ ಯೂಸ್ ಮಾಡದೆ ಮಾಡಿರುವಂತಹ ಐಸ್ ಕ್ರೀಮ್ ಅನ್ನ ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ. ಇದು ಎಲ್ಲಿ ಸಿಗುತ್ತೆ, ಏನು, ಹೇಗಿರುತ್ತೆ ಟೇಸ್ಟ್ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ಲಿ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ನಿಮ್ಗೆ ಕೃಷ್ಣನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಖಂಡಿತವಾಗಿ ಇಷ್ಟ ಆಗುತ್ತೆ. ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಾಲಯವು ಉದ್ಯಾನ ನಗರಿಯಾದ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ನೆಲೆಸಿದೆ. 1902ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯಾಗಲು ಈ ದೇವಾಲಯವು ಅದ್ಭುತವಾದ ಸ್ಮಾರಕವಾಗಿ ಬೆಳಗುತ್ತದೆ. ಮಲ್ಲೇಶ್ವರದ ಮಧ್ಯಭಾಗದಲ್ಲಿರುವುದು ವಿಶೇಷವೇ ಸರಿ. ಮಲ್ಲೇಶ್ವರ ಪ್ರದೇಶದ ರಚನೆಯಾಗುವ ಕಾಲದಲ್ಲಿ, ಅಂದರೆ 20ನೇ ಶತಮಾನದಲ್ಲಿ, ವೈದಿಕ ಪಂಡಿತರು, ಗೌರವಾನ್ವಿತ ಮಲ್ಲೇಶ್ವರದ ನಿವಾಸಿಗಳು ಮತ್ತು ಭಕ್ತಾದಿಗಳಿಂದ ಈ ದೇವಸ್ಥಾನವು ಸ್ಥಾಪಿಸಲ್ಪಟ್ಟಿದೆ. ಈ ದೇವಾಲಯವು ಶ್ರೀ ಪಾಂಚಾರಾತ್ರಗಮದ ಮತ್ತು ವೈದಿಕ ವಿಧಿವಿಧಾನಗಳಿಂದ ಪ್ರತಿಷ್ಠಾಪನೆಗೊಂಡಿದ್ದು, ಇಂದಿಗೂ ಇದೇ ಸಂಪ್ರದಾಯಕ್ಕನುಗುಣವಾಗಿ ಪೂಜಾದಿ ಕೈಂಕರ್ಯಗಳು ನೆರವೇರುತ್ತವೆ. ಈ ದೇವಾಲಯವು ದಿನೇ ದಿನೇ ಖ್ಯಾತಿಯನ್ನು ಪಡೆಯುತ್ತಿದ್ದು, ದಶಕಗಳಿಂದ ಅಸಂಖ್ಯಾತ ಭಕ್ತರ ಆಕರ್ಷಣೀಯ ಸ್ಥಳವಾಗಿರುತ್ತದೆ. ದೇವಾಲಯದಲ್ಲಿ ನಡೆಯುವ ದೈನಂದಿನ ಸೇವೆಗಳು ಮತ್ತು ಸಂವತ್ಸರಕ್ಕೊಮ್ಮೆ ನಡೆಯುವ ವೈಭವದ ಉತ್ಸವಾದಿಗಳೇ ಇದರ ವಿಶೇಷತೆ. ಮಲ್ಲೇಶ್ವರದ ಕಿರು ಪರಿಚಯವನ್ನು ನೀಡಬೇಕಾದರೆ, ಈ ಪ್ರದೇಶವು 19ನೇ ಶತಮಾನದಲ್ಲಿ ರಚನೆಯಾಗಿದ್ದು, ಹಲವು ಸಂಪ್ರದಾಯ, ನಂಬಿಕೆ, ಸಂಸ್ಕೃತಿಗೆ ಸೇರಿದ ಹಲವಾರು ಜನರು ಸಾಮರಸ್ಯದಿಂದ ಜೀವಿಸುವ ಸ್ಥಳವಾಗಿರುತ್ತದೆ. ನೋಡ್ತಾ ಇರ್ಬೋದು, ನಾವು ದೇವಸ್ಥಾನದ ಒಳಗಡೆ ಕೊಟ್ಟಾಗ ಎಂಟ್ರಿಯನ್ನ ಆಲ್ರೆಡಿ ಪೂಜೆಯನ್ನ ಸ್ಟಾರ್ಟ್ ಮಾಡಿದ್ರು. ತುಂಬಾ ವಿಭಿನ್ನವಾಗಿ, ತುಂಬಾನೇ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು. ಮಲ್ಲೇಶ್ವರದ ನಿವಾಸಿಗಳಾಗಿದ್ದ ಹಲವು ಪ್ರಭಾವಶಾಲಿ ವ್ಯಕ್ತಿಗಳಾದ ಶೆಟ್ಲೂರು ಶ್ರೀ ವೆಂಕಟರಂಗ ಅಯ್ಯಂಗಾರ್, ಶ್ರೀ ಪ್ರೊಫೆಸರ್ ಶ್ರೀ ಎಂ.ಟಿ. ನಾರಾಯಣ ಅಯ್ಯಂಗಾರ್, ಶ್ರೀ ರಾವ್ ಬಹದ್ದೂರ್ ನರಸಿಂಹಾಚಾರ್ಯ, ಶ್ರೀ ಎಂ.ಟಿ. ನರಸಿಂಹ ಅಯ್ಯಂಗಾರ್ ಮತ್ತು ಶ್ರೀ ಆಸೂರಿ ಆನಂದಾಳ್ವಾರ್ ಸ್ವಾಮಿಗಳು ಮತ್ತು ಇತರ ವಿದ್ವಾಂಸರು ಈ ದೇವಾಲಯದ ಸ್ಥಾಪನೆಗೆ ಕೊಡುಗೆಯನ್ನು ನೀಡಿರುತ್ತಾರೆ. ಮುಖ್ಯ ಸನ್ನಿಧಿ, ಸಾಂಸ್ಕೃತಿಕ ರಚನೆ ಮತ್ತು ಸ್ವರೂಪ, ಉತ್ಸವಾದಿ ಸೇವೆಗಳು, ಅಭಿವೃದ್ಧಿ ಇತ್ಯಾದಿಗಳಲ್ಲಿ ಈ ದೇವಾಲಯವು ಸ್ಮರಣೀಯವಾದದ್ದು. ವಿಶಿಷ್ಟಾದ್ವೈತ ಮತ್ತು ಶ್ರೀ ಪಾಂಚರಾತ್ರಗಮ ಸಿದ್ಧಾಂತ ಸಂಪ್ರದಾಯಕ್ಕೆ ಅನುಗುಣವಾದ ವಿಷ್ಣುವಿನ ಆಲಯವನ್ನು ನಿರ್ಮಿಸುವ ಆಲೋಚನೆಯು ನಿವಾಸಿಗಳಲ್ಲಿ ಬಂದಿದ್ದು, ಇದಕ್ಕೆ ಸರಿಹೊಂದುವ ಸ್ಥಳದ ಹುಡುಕಾಟದಲ್ಲಿ ತೊಡಗಿದವರು ಈ ದಿವ್ಯವಾದ ಭವ್ಯವಾದ ಮಂದಿರ ನಿರ್ಮಾಣದ ಸೇವೆಗಾಗಿ ಮೈಸೂರಿನ ಶ್ರೀಮಾನ್ ಮಹಾರಾಜರ ಮೊರೆ ಹೊಕ್ಕಿದರು. ಜನರ ಬೆಂಬಲಕ್ಕೆ ಮೈಸೂರಿನ ಅರಸರು ಈ ಆಲಯದ ನಿರ್ಮಾಣಕ್ಕೆ ಜಾಗವನ್ನು ಹಾಗೂ 3750 ವರಹಗಳನ್ನು ನೀಡಿ ಉಪಕರಿಸಿದ್ದಾರೆ. ಈ ಪ್ರದೇಶದ ನಿವಾಸಿಗಳು 11794 ವರಹಗಳನ್ನು ಈ ಮಂದಿರ ನಿರ್ಮಾಣಕ್ಕೆ ಕೊಡುಗೆಯಾಗಿ ನೀಡಿರುವುದು ಸ್ಮರಣೀಯವಾಗಿದೆ. ಮೂಲ ಗರ್ಭಗುಡಿಯಲ್ಲಿರುವ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿಯ ಸುಂದರ ಮೂರ್ತಿಯನ್ನು 22ನೇ ಆಗಸ್ಟ್ 1902, ಅಂದರೆ ಸಿಂಹ ಮಾಸದ ಶುಭಕೃತ ನಾಮ ಸಂವತ್ಸರದ ಬಹುಳ ತೃತೀಯ ಉತ್ತರಾಪಾದ್ರ ನಕ್ಷತ್ರದಲ್ಲಿ ಕೂಡಿದ ಶುಭ ದಿನದಂದು ತುಳಸಿ ತೋಟದ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನ, ಬೆಂಗಳೂರು, ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಪಾಂಚರಾತ್ರಗಮ ವಿದ್ವಾನ್ ಶ್ರೀಧರ ಶೇಷಭಟ್ಟರ್ ಅವರ ನೇತೃತ್ವದಲ್ಲಿ ಆಗಮ ವಿದ್ವಾಂಸರಿಂದ ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಶ್ರೀಮಾನ್ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕದ ಮಹೋತ್ಸವದ ದಿನದಂದೇ ಈ ದೇವಸ್ಥಾನದ ಪ್ರತಿಷ್ಠಾಪಿಸಿರುವುದು ಗಮನೀಯ ವಿಷಯವಾಗಿರುತ್ತದೆ. ಮೈಸೂರು ಅರಸರು ಯದುವಂಶದವರು. ಅದೇ ವಂಶದಲ್ಲಿ ಅವತರಿಸಿದವನು ಶ್ರೀಕೃಷ್ಣ ಪರಮಾತ್ಮ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜಮಹರ್ಷಿ ಎಂದು ಖ್ಯಾತಿಯನ್ನು ಪಡೆದವರು. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರೀಕೃಷ್ಣ ಜಯಂತಿ ಉತ್ಸವ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ಪವಿತ್ರೋತ್ಸವ, ಊಂಜಲೋತ್ಸವ, ವೈಕುಂಠ ಏಕಾದಶಿ, ಹನುಮ ಜಯಂತಿ, ಧನುರ್ಮಾಸ ಪೂಜೆ, ಆಳ್ವಾರ್ ಆಚಾರ್ಯರುಗಳ ತಿರುನಕ್ಷತ್ರ, ರಾಮರ ಬ್ರಹ್ಮೋತ್ಸವ, ಕೋಟಾರೋತ್ಸವ, ಪಾದುಕ ಪಟ್ಟಾಭಿಷೇಕ, ದಶಾವತಾರೋತ್ಸವ, ನವರಾತ್ರಿ ಉತ್ಸವ, ದೀಪಾವಳಿ ಉತ್ಸವ, ಪಂಚಗರುಡ ವಾಹನೋತ್ಸವ, ರಥಸಪ್ತಮಿ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಗವಂತನ ವಿಷಯವಾಗಿ ಉಪನ್ಯಾಸಗಳು ನಡೆಯುತ್ತಿರುತ್ತವೆ. ಈ ದೇವಾಲಯದಲ್ಲಿ ವಿವಾಹ ಅಪೇಕ್ಷೆ ಇರುವ ವಧು ಅಥವಾ ವರರು ಬಂದು
ಕಲ್ಯಾಣೋತ್ಸವದ ಸಮಯದಲ್ಲಿ ದೇವರ ಕಂಕಣವನ್ನು ಧರಿಸಿ ಪ್ರದಕ್ಷಿಣೆ ಮಾಡಿದ ಪಕ್ಷದಲ್ಲಿ ಅವರಿಗೆ ಬೇಗನೆ ವಿವಾಹವಾಗುತ್ತದೆ ಹಾಗೂ ಸಂತಾನ ಭಾಗ್ಯಕ್ಕಾಗಿ ಸಂತಾನ ಗೋಪಾಲಕೃಷ್ಣ ಪೂಜೆ ನೆರವೇರಿಸಿದಲ್ಲಿ ಫಲ ಉಂಟಾಗುತ್ತದೆ ಹಾಗೂ ಇಲ್ಲಿ ವಿಶೇಷವಾಗಿ ಪ್ರದಕ್ಷಿಣೆಗಳನ್ನು ಹಾಕಿದ ಭಕ್ತಾದಿಗಳಿಗೆ ಅವರವರ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ. ಈ ದೇವಸ್ಥಾನವು ಸ್ಥಾಪನೆಯಾಗಲು ಮುಖ್ಯ ಕಾರಣ 1898ರಲ್ಲಿ ಈ ಪ್ರಾಂತ್ಯದಲ್ಲಿ ಪ್ಲೇಗ್ ಎಂಬ ಮಹಾಮಾರಿಯು ಬಂದು ಹಲವಾರು ಜನರನ್ನು ಬಲಿ ತೆಗೆದುಕೊಂಡಿತು. ಈ ಮಹಾಮಾರಿಯ ನಿವಾರಣೆಗೆಂದು ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನವನ್ನು 22 ಆಗಸ್ಟ್ 1902ರಲ್ಲಿ ಸ್ಥಾಪಿಸಲಾಯಿತು. ತಿಳ್ಕೊಂಡ್ರಲ್ಲ ದೇವಸ್ಥಾನದ ಬಗ್ಗೆ. ಯಾರೆಲ್ಲ ಮಲ್ಲೇಶ್ವರಂ ಸುತ್ತಮುತ್ತ ಇದ್ದೀರಾ, ವಿಸಿಟ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಷ್ಣ ದೇವಸ್ಥಾನ. ಇದರ ಅಡ್ರೆಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದು. ಈ ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ, ಖಂಡಿತವಾಗಿ ಒಮ್ಮೆ ವಿಸಿಟ್ ಮಾಡಿ ಅಥವಾ ಬೇರೆ ಟೈಮ್ ಅಲ್ಲೂ ವಿಸಿಟ್ ಮಾಡಬಹುದು. ನಾನು ಮೊದಲೇ ತಿಳಿಸಿದಾಗೆ ಇಲ್ಲಿ ಡೈರಿ ಫ್ರೀ ಐಸ್ ಕ್ರೀಮ್ ಸಿಗುತ್ತೆ ಅಂತ ಹೇಳಿದೆ. ಹಾಲನ್ನ ಯೂಸ್ ಮಾಡದೆ ಇಲ್ಲಿ ಐಸ್ ಕ್ರೀಮ್ ಅನ್ನ ತಯಾರಿಸ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಐಸ್ ಕ್ರೀಮ್ ಅಂಗಡಿ ಇರೋದು ಮಲ್ಲೇಶ್ವರಂ ಅಲ್ಲೇ, ಲಿಕ್ಕಿ ಐಸ್ ಕ್ರೀಮ್ ಅಂತ. ಇದನ್ನ ನಿಮ್ಗೆ ಪೂರ್ತಿಯಾಗಿ ಮಿಲೆಟ್ಸ್ ಅಲ್ಲೇ ಮಾಡಿರ್ತಾರೆ. ಯಾವುದೇ ಒಂದು ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದಿಲ್ಲ. ಇಲ್ಲಿ ನಿಮ್ಗೆ ಬೇಕಂದ್ರೆ ಶುಗರ್ ಸಹ ಸಿಗುತ್ತೆ, ಶುಗರ್ಲೆಸ್ ಸಹ ಸಿಗುತ್ತೆ. ನೋಡ್ತಾ ಇರ್ಬೋದು, ನಮ್ಗೆ ನಾರ್ಮಲ್ ಆಗಿ ಮಿಲ್ಕ್ ಪ್ರಾಡಕ್ಟ್ ಅಲ್ಲಿ ಸಿಗುವಂತೆ ಎಲ್ಲಾ ಫ್ಲೇವರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆದ್ರೆ ಇಲ್ಲಿ ಹಾಲನ್ನ ಯೂಸ್ ಮಾಡಿರೋಲ್ಲ. ಮೊದಲೇ ಹೇಳಿದಾಗೆ ಇಲ್ಲಿ ಪೂರ್ತಿಯಾಗಿ ಮಿಲೆಟ್ಸ್ ನಲ್ಲೇ ಮಾಡಿರ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ವೆರೈಟಿ ಇದೆ ಅಂತ. ಇದರ ಅಡ್ರೆಸ್ ಬೇಕಂದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಾದ್ರೂ ಒಮ್ಮೆ ಈ ಮಿಲೆಟ್ಸ್ ಐಸ್ ಕ್ರೀಮ್ ಅನ್ನ ಟ್ರೈ ಮಾಡ್ಬೇಕಂದ್ರೆ ಖಂಡಿತವಾಗಿ ಒಮ್ಮೆ ಹೋಗಿ ಟ್ರೈ ಮಾಡಿ. ಹೆಲ್ತಿಗೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಈ ಐಸ್ ಕ್ರೀಮು. ನಿಮ್ಗೆ ಇದರಲ್ಲಿ ಎಲ್ಲಾ ತರ ಫ್ಲೇವರ್ಸ್ ಸಹ ಸಿಗುತ್ತೆ. ಇನ್ನು ನಿಮ್ಮ ಚಾನಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ, ಅದಲ್ಲದೆ ಕುಕಿಂಗ್ ವಿಡಿಯೋಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲಾ ತರ ಫ್ಲೇವರ್ಸ್ ಅನ್ನು ಸಹ ಇಟ್ಟಿರ್ತಾರೆ. ಈ ಐಸ್ ಕ್ರೀಮ್ ಅಂಗಡಿ ಹೆಸರು ಬಂದು ಲಿಕ್ಕಿ ಐಸ್ ಕ್ರೀಮ್ ಅಂತ. ಯಾರಾದ್ರೂ ಹೆಲ್ತಿಯಾಗಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಇದ್ರೆ ಖಂಡಿತವಾಗಿ ಈ ಶಾಪ್ಗೆ ಒಮ್ಮೆ ವಿಸಿಟ್ ಮಾಡಿ. ಲಿಕ್ಕಿ ಐಸ್ ಕ್ರೀಮ್ಗೆ ನೀವಂತೂ ಫಿದಾ ಆಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇದು ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ, ಮೇನ್ ರೋಡ್ ಅಲ್ಲೇ ಕಾಣಿಸುತ್ತೆ ಈ ಐಸ್ ಕ್ರೀಮ್ ಅಂಗಡಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ನೀವು ಸಹ ಒಮ್ಮೆ ಭೇಟಿ ನೀಡಿ. ಹೇಗಿತ್ತು ದೇವಸ್ಥಾನ ಮತ್ತು ಐಸ್ ಕ್ರೀಮ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.